ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಆವ್ರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್ನಲ್ಲಿ ಸಮ್ಸನ್ನು ನೋಡೋಣ. ಸೊ ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಪೀರಿಯಡನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಆವ್ರೇಜ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಇದರೊಳಗೆ 3 ಟೈಪ್ಸ್ ಬರ್ತವೆ ಆವ್ರೇಜ್ ಪೀರಿಯಡ್ನಲ್ಲಿ. ಫಸ್ಟ್ ಒನ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಬರುತ್ತೆ, ಸೆಕೆಂಡ್ ಒನ್ ಮಿಡಲ್ ಆಫ್ ಎವ್ರಿ ಮಂತ್ ಬರುತ್ತೆ, ಆ್ಯಂಡ್ ಥರ್ಡ್ ಒನ್ ಎಂಡ್ ಆಫ್ ಎವ್ರಿ ಮಂತ್ ಬರುತ್ತೆ. ಸೊ ಫಸ್ಟ್ ಒನ್ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತಂದರೆ ಲಾಂಗೆಸ್ಟ್ ಪೀರಿಯಡ್ ಬಂದುಬಿಟ್ಟು 12 ಮಂತ್ಸ್ ಆಗುತ್ತೆ. ಅಂದರೆ 1st ಏಪ್ರಿಲ್ ಟು ಮಾರ್ಚ್ 31st ಬರ್ತಿದೆ. ಶಾರ್ಟೆಸ್ಟ್ ಪೀರಿಯಡ್ ಬಂದುಬಿಟ್ಟು 31st ಮಾರ್ಚ್ ಆಗುತ್ತೆ. ಸೊ 12 + 1 ಡಿವೈಡೆಡ್ ಬೈ 2 ಅಂದರೆ 13 ಡಿವೈಡೆಡ್ ಬೈ 2 ಆಗುತ್ತೆ. ಅದು ಅಂದರೆ 6.5 ಮಂತ್ಸ್ ಆಗುತ್ತೆ. ಆ್ಯಂಡ್ ಹಾಗೆ ಸೆಕೆಂಡ್ ಒನ್ ಅಂದರೆ ಮಿಡಲ್ ಆಫ್ ಎವ್ರಿ ಮಂತ್ ಅಂದರೆ ಫ್ರಮ್ ಏಪ್ರಿಲ್ 15th ಟು 31st ಮಾರ್ಚ್ ಅಂತಂದರೆ 12.5 ಮಂತ್ಸ್ ಆಗುತ್ತೆ. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ಅಂತಂದರೆ ಫ್ರಮ್ 15th ಮಾರ್ಚ್ ಟು 31st ಮಾರ್ಚ್ ಅಂತಂದರೆ 0.5 ಮಂತ್ ಆಗುತ್ತೆ. ಸೊ ಹಾಗಾಗಿ 11.5 + 0.5 ಅಂದರೆ 12 ಆಗ್ತದೆ. 12 ಡಿವೈಡೆಡ್ ಬೈ 2 ಅಂದರೆ 6 ಮಂತ್ಸ್ ಆಗುತ್ತೆ. ಅದೇ ರೀತಿಯಾಗಿ ಎಂಡ್ ಆಫ್ ಎವ್ರಿ ಮಂತ್ ಅಂತಂದರೆ ಫ್ರಮ್ 1st ಮೇ ಟು 31st ಮಾರ್ಚ್ ಅಂತಂದರೆ 11 ಮಂತ್ಸ್ ಆಗುತ್ತೆ ಲಾಂಗೆಸ್ಟ್ ಪೀರಿಯಡು. ಶಾರ್ಟೆಸ್ಟ್ ಪೀರಿಯಡ್ ಬಂದುಬಿಟ್ಟು 31st ಮಾರ್ಚಿಗೆ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ, ಹಾಗಾಗಿ 0 ಮಂತ್ಸ್ ಆಗುತ್ತೆ. ಸೊ 11 + 0 ಅಂದರೆ 11 ಆಗುತ್ತೆ. 11 ಬೈ 2 ಅಂದರೆ 5.5 ಮಂತ್ಸ್ ಆಗುತ್ತೆ. ಸೊ ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಅಂತ ಸಮ್ನಲ್ಲಿ ಏನಾದರೂ ಕೊಟ್ಟರೆ 6.5 ಮಂತ್ಸ್ ಆಗುತ್ತೆ ಆವ್ರೇಜ್ ಪೀರಿಯಡು. ಮಿಡಲ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟರೆ 6 ಮಂತ್ಸ್ ಆಗುತ್ತೆ ಆವ್ರೇಜ್ ಪೀರಿಯಡು. ಎಂಡ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟರೆ ಆವ್ರೇಜ್ ಪೀರಿಯಡು 5.5 ಮಂತ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಎಕ್ಸಾಂಪಲನ್ನು ನೋಡೋಣ. Baram is a partner in a firm. He withdrew rupees 3,000 in the beginning of each month for 12 months. The books of the firm are closed on March 31st every year. Calculate interest on drawings if the rate of interest is 10% per annum. ಕ್ವಶನ್ ಏನು ಕೇಳ್ಯಾರಿ ಅವರು? ಬರಮ್ ಅನ್ನೋವ ಪಾರ್ಟ್ನರ್ ಅದಾನ. ಅವ ಏನು ಮಾಡ್ತಾನೆ, 3,000 ರೂಪಾಯಿನ ಬಿಗಿನಿಂಗ್ ಆಫ್ ಈಚ್ ಮಂತ್, ಪ್ರತಿ ತಿಂಗಳು ಬಿಗಿನಿಂಗ್ ಏನು ಮಾಡ್ತಾನೆ, ಅವನು ಏನು ಮಾಡ್ತಾನೆ, 3,000 ರೂಪಾಯಿನ ವಿಡ್ರಾ ಮಾಡ್ಕೊತ ಹೋಗ್ತಾನಂತ. ಅಕೌಂಟಿಂಗ್ ಇಯರ್ ಯಾವಾಗ ಕ್ಲೋಸ್ ಆಗ್ತೈತೆ ಅಂದ್ರೆ ಮಾರ್ಚ್ 31st ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟನ್ನು 10% ಕೊಟ್ಟಾರ. ಸೊ ಅವ್ರು ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅವ ಡ್ರಾಯಿಂಗ್ಸ್ ಮಾಡ್ತಾನಲ್ಲ ಅದ್ರ ಮ್ಯಾಗಿನ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊಲ್ಯೂಷನ್ ಬಂದುಬಿಟ್ಟು ಬರ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಬರಮ್ ಅಂತ ಬರೆದು ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಟೋಟಲ್ ಡ್ರಾಯಿಂಗ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಪರ್ ಮಂತ್ ಅವ ಏನು ವಿಡ್ರಾ ಮಾಡ್ಕೋತಾನೆ, 3,000 ಇಂಟು 12 ಮಂತ್ಸ್ ಮಾಡಿದರೆ 36,000 ಟೋಟಲ್ ಡ್ರಾಯಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಪೀರಿಯಡ್ ಮಾಡಬೇಕು. ಆವ್ರೇಜ್ ಪೀರಿಯಡ್ ಫಾರ್ಮುಲಾ ಬಂದುಬಿಟ್ಟು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಸೊ ಲಾಂಗೆಸ್ಟ್ ಪೀರಿಯಡ್ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂದರೆ ಲಾಂಗೆಸ್ಟ್ ಪೀರಿಯಡ್ ಏನು ಬರುತ್ತೆ, 12 ಮಂತ್ ಬರುತ್ತೆ, ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂದರೆ 1 ಮಂತ್ ಬರುತ್ತೆ, ಡಿವೈಡೆಡ್ ಬೈ 2 ಅಂದರೆ ಅದು ಏನಾಗುತ್ತೆ 13 ಬೈ 2 ಆಗುತ್ತೆ. 13 ಬೈ 2ನ 6.5 ಮಂತ್ಸ್ ಆಗುತ್ತೆ. ಸೊ ದೇರ್ ಫಾರ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಅಂದರೆ 36,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 10% ಇಂಟು ಆವ್ರೇಜ್ ಪೀರಿಯಡ್ ಅಂದರೆ 6.5 ಮಂತ್ಸ್ ಡಿವೈಡೆಡ್ ಬೈ 12. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ 1,950 ಬರುತ್ತೆ. ದೇರ್ ಫಾರ್ ಇಂಟ್ರೆಸ್ಟ್ ಆನ್ ಬರಮ್ಸ್ ಡ್ರಾಯಿಂಗ್ಸ್ rupees 1,950. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. Mr. Manohar withdrew rupees 2,000 in the middle of each month. The partnership deed provides for charging the interest on drawings at 12% per annum. Calculate interest on Manohar's drawings for the year ending 31st December 2017. ಕ್ವಶನ್ ಏನು ಕೇಳ್ಯಾರಿ ಅವರು? ಮನೋಹರ್ ಅನ್ನೋರು ಪಾರ್ಟ್ನರ್ ಅದಾರ. ಅವ್ರು ಏನು ಮಾಡ್ತಾರೆ, 2,000 ರೂಪಾಯಿನ ಮಿಡಲ್ ಆಫ್ ಈಚ್ ಮಂತ್, ಎವ್ರಿ ಮಂತದ ಮಿಡಲ್ ಏನು ಮಾಡ್ತಾರೆ, ವಿಡ್ರಾ ಮಾಡ್ಕೋತಾರೆ 2,000 ರೂಪಾಯಿನ. ಅದು ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ 12% ಅಂತ. ಸೊ ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕಂಡು ಹಿಡೀರಿ ಮನೋಹರದ್ದು ಅಂತ ಕೇಳ್ಯಾರ. ಅಕೌಂಟಿಂಗ್ ಇಯರ್ ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಈ ಪ್ರಾಬ್ಲಮ್ನಲ್ಲಿ 31st ಡಿಸೆಂಬರ್ 2017 ಎಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮನೋಹರ್ ಅಂತ ಬರೆದು ಅಂಡರ್ ಆವ್ರೇಜ್ ಪೀರಿಯಡ್ ಮೆಥಡ್. ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು
ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆ್ಯಾವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಟೋಟಲ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ಸ್ ಟು 2,000 ರೂಪಾಯಿ ಐತಿ. 2,000 ರೂಪಾಯಿ ಇಂಟು 12 ಮಂತ್ಸ್ ಅಂದರೆ ಎಷ್ಟಾಗುತ್ತೆ? 24,000 ಆಗುತ್ತೆ ಟೋಟಲ್ ಡ್ರಾಯಿಂಗ್ಸ್. ನೆಕ್ಸ್ಟ್ ಆ್ಯಾವ್ರೇಜ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಲಾಂಗೆಸ್ಟ್ ಪೀರಿಯಡ್ ಅಂದರೆ ಮಿಡಲ್ ಆಫ್ ಎವ್ರಿ ಮಂತ್ ಅಂದರೆ ಲಾಂಗೆಸ್ಟ್ ಪೀರಿಯಡ್ 11.5 ತೊಗೋಬೇಕು, ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂತಂದರೆ 0.5 ಆಗುತ್ತೆ. 11.5 ಪ್ಲಸ್ 0.5 ಅಂದರೆ 12 ಆಗುತ್ತೆ. 12/2 ಅಂದರೆ 6 ಮಂತ್ಸ್ ಆಗುತ್ತೆ. ಆ್ಯಾವ್ರೇಜ್ ಪೀರಿಯಡ್ ಬಂದುಬಿಟ್ಟು 6 ಮಂತ್ಸ್ ಆಗುತ್ತೆ. ಸೊ ದೇರ್ಫೋರ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ 24,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 100% ಇಂಟು 6/12. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 1,440 ಬರುತ್ತೆ. ದೇರ್ಫೋರ್ ಇಂಟ್ರೆಸ್ಟ್ ಆನ್ ಮನೋಹರ್ಸ್ ಡ್ರಾಯಿಂಗ್ಸ್ ರುಪೀಸ್ 1,440. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಹೀರಾ ವಿತ್ಡ್ರ್ಯೂ rupees 2,500 at the end of each month. The partnership deed provides for charging interest on drawings at 12% per annum. Calculate interest on Hira's drawings for the year ending 31st December 2017. ಏನು ಕೇಳ್ಯಾರಿ ಕ್ವಶನ್ಯಾಗ? ಹೀರಾ ಅನ್ನೋರು ವಿಡ್ರಾ ಮಾಡ್ಕೋತಾರೆ ಅಟ್ ದ ಎಂಡ್ ಆಫ್ ಎವ್ರಿ ಮಂತಿಗೆ ಏನು ಮಾಡ್ತಾರೆ ಅವರು? 2,500 ರೂಪಾಯಿನ ವಿಡ್ರಾ ಮಾಡ್ಕೋತಾರಂತ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರಂದರೆ 100% ಪರ್ ಆ್ಯನಮ್ ಐತಿ. ಸೊ ಹಾಗಾಗಿ ಅವ್ರು ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಹೀರಾಸ್ ಡ್ರಾಯಿಂಗ್ಸ್. ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಿರಿ ಹೀರಾಸ್ ಡ್ರಾಯಿಂಗ್ಸ್ ಮ್ಯಾಗ ಅಂತ ಕೇಳಾರ. ಅಕೌಂಟಿಂಗ್ ಇಯರ್ ಯಾವಾಗ ಎಂಡ್ ಆಗುತ್ತೆ? 31st December 2017ಗೆ ಎಂಡ್ ಆಗುತ್ತೆ ಇದು. ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಅ ಹೀರಾ ಅಂಡ್ ಆ್ಯಾವ್ರೇಜ್ ಪೀರಿಯಡ್ ಮೆಥಡ್ ಅಂತ ಬರೀಕೋಬೇಕು. ಇಂಟ್ರೆಸ್ಟ್ ಫಾರ್ಮುಲಾ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆ್ಯಾವ್ರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಸೊ ಟೋಟಲ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ಸ್ ಟು 2,500 ಇಂಟು 12 ಮಂತ್ಸ್ ಅಂದರೆ 30,000 ಆಗುತ್ತೆ. ದೆನ್ ಆ್ಯಾವ್ರೇಜ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2. ಲಾಂಗೆಸ್ಟ್ ಪೀರಿಯಡ್ ಅಂದರೆ ಅಟ್ ದ ಎಂಡ್ ಆಫ್ ಈಚ್ ಮಂತ್ ಅಂತಂದರೆ ಲಾಂಗೆಸ್ಟ್ ಪೀರಿಯಡ್ ಅಂದರೆ 11 ಮಂತ್ಸ್ ಆಗುತ್ತೆ, ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಅಂತಂದರೆ 0 ಮಂತ್ಸ್ ಆಗುತ್ತೆ. ಸೊ 11 ಪ್ಲಸ್ 0 ಅಂದರೆ 11 ಆಗುತ್ತೆ. 11/2 ಅಂದರೆ 5.5 ಮಂತ್ಸ್ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ 30,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 12% ಇಂಟು 5.5 ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್. ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ 1,650 ಬರುತ್ತೆ. ದೇರ್ಫೋರ್ ಇಂಟ್ರೆಸ್ಟ್ ಆನ್ ಹೀರಾಸ್ ಡ್ರಾಯಿಂಗ್ಸ್ ರುಪೀಸ್ 1,650. Thank you everyone.